ದಾವೀದ ಹೇಳ್ತಾನೆ, ಮೈ ಸೋಲ್ ಇಸ್ ಕನ್ಸ್ಯೂಮ್ಡ್ ವಿತ್ ಲಾಂಗಿಂಗ್ ಫಾರ್ ಯುವರ್ ಆರ್ಡಿನೆನ್ಸಸ್ ಅಟ್ ಆಲ್ ಟೈಮ್ಸ್. ಯಾಕೆಂದ್ರೆ ಐ ಆಮ್ ಎನ್ ಏಲಿಯನ್ ಇನ್ ದಿಸ್ ಲ್ಯಾಂಡ್. ನನ್ನ ಮನಸ್ಸು ಕನ್ಸ್ಯೂಮ್ ಆಗಿ ಹೋಗ್ತಾ ಇದೆ ಆ ಒಂದು ದಾಹದಲ್ಲಿ ಸೊರಗಿ ಹೋಗ್ತಾ ಇದ್ದೇನೆ. ಯಾವುದಕ್ಕಾಗಿ ದಾಹ? ಅಧಿಕಾರಕ್ಕಾಗಿ ಅಲ್ಲ, ಆರೋಗ್ಯಕ್ಕಾಗಿ ಅಲ್ಲ, ಹೆಂಡತಿ ಮಕ್ಕಳಿಗಾಗಿ ಅಲ್ಲ, ಸುಖಕ್ಕಾಗಿ ಅಲ್ಲ, ಆಸ್ತಿ ಪಾಸ್ತಿಗಾಗಿ ಅಲ್ಲ. ಮೈ ಸೋಲ್ ಇಸ್ ಕನ್ಸ್ಯೂಮ್ಡ್ ಫಾರ್ ಲಾಂಗಿಂಗ್ ಫಾರ್ ವಾಟ್? ಯೋರ್ ಆರ್ಡಿನೆನ್ಸಸ್. ನಿನ್ನ ವಾಕ್ಯಗಳು, ನಿನ್ನ ಧರ್ಮಶಾಸ್ತ್ರ, ನಿನ್ನ ಮಾತು, ನಿನ್ನ ಸ್ವರ, ನಿನ್ನ ಆಜ್ಞೆ, ನಿನ್ನ ಮಾತು ಕೇಳಬೇಕು ನಾನು. ದಟ್ ವಾಸ್ ಹಿಸ್ ಡಿಸೈರ್. ಹಾಗಾದ್ರೆ ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ರೈಟ್ ಇಟ್ ಡೌನ್ ಇನ್ ದ ವರ್ಡ್ ಆಫ್ ಗಾಡ್ ಅಥವಾ ಥ್ರೂ ದ ವರ್ಡ್ ಆಫ್ ಗಾಡ್. ಯು ಕ್ಯಾನ್ ಸೆನ್ಸ್ ವಾಟ್? ದ ಹಾರ್ಟ್ ಬೀಟ್ ಆಫ್ ಜೀಸಸ್. ನೀವು ಸಿನಿಮಾದಲ್ಲಿ ನೋಡಿರ್ಬೋದು, ಹಾರ್ಟ್ ಆಪರೇಷನ್ ಮಾಡುವ ಕೆಲವೊಂದು ದೃಶ್ಯಗಳು. ಅಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡುವಾಗ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ, ಈ ಹಾರ್ಟ್ ಹೀಗೆ ಬಡ್ಕೊಳ್ಳೋದು ನಿಮಗೆ ತೋರಿಸ್ತಾರೆ, ಪಟ್ 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 ಅಂತ. ಸೊ ದಾವೀದನಿಗೆ ನನಗನ್ಸಿದ ಪ್ರಕಾರ, ಐ ಬಿಲೀವ್ he was feeling the heartbeat of the Son of God, Jesus Christ, the Word of God, through the commandment of God, through God's Word, because Word of God is living and active. He could sense through his heart. ಯಾವಾಗ ಅವನಿಗೆ ಯೇಸುವಿನ ಹಾರ್ಟ್ ಬೀಟ್ ಅವನಿಗೆ ಸಿಗೋದಿಲ್ವೋ, ಅವನ ಹಾರ್ಟ್ ನಿಂತು ಹೋಗುತ್ತೆ. he has no life. ನಮಗಿದು ಯಾವುದು ಬೇಡ ಬಿಡಿ. ನಮ್ಗೆ ಆ ಮಟ್ಟಕ್ಕೆ ನಾವಿದೀವ? ಶುದ್ಧವಾದ ಆಧ್ಯಾತ್ಮಿಕ ಹಾಲಿನ ಶಕ್ತಿ ಅದು. ಇದು ಏನು ನಾವು 1 ಗಂಟೆ ಪ್ರಬೋಧನೆ ಮಾಡ್ಲಿಕ್ಕೆ ವಾಕ್ಯ ಓದೋದಲ್ಲ, ಅಥವಾ ಏನೋ ಒಂದು ಸರ್ಮನ್ ಕೊಡ್ಲಿಕ್ಕೋಸ್ಕರ ವಾಕ್ಯ ಓದೋದಲ್ಲ. ಆ ರೀತಿ ಓದುವಾಗ ನಿಮಗೆ ಈ ಹಾರ್ಟ್ ಬೀಟ್ ಯಾವುದು ಸಿಗಲ್ಲ. ಕೊಟೇಶನ್ ಸಿಗುತ್ತೆ ಒಳ್ಳೊಳ್ಳೆದು, ಆದರೆ ಇವನು he is longing for that. His soul is consumed in longing for the voice of God, God's voice, God's instruction. ದೇವರ ಸ್ವರ ಕೇಳಿಸ್ಕೊಳ್ಳಿಕ್ಕೋಸ್ಕರ ಆ ಬರ್ಡನ್ ಇದೆಯಲ್ಲ ಒಳಗಡೆ, ಆ ಥರ್ಸ್ಟ್,